ಮೋನಿಕಾ ಹೋದ ಮೇಲೆ ಕಾಲೇಜ್ನಲ್ಲಿ ಈಗ ಶಾಂತಿ ನೆಲೆಸಿದೆ. ಶ್ಲೋಕ್ ಮತ್ತು ಆರೋಹಿ ಎಲ್ಲಿ ಹೋದರು? ಎಲ್ಲರೂ ಅವರನ್ನು ಗೌರವದಿಂದ ನೋಡ್ತಾರೆ. ಶ್ಲೋಕ್ ಈಗ ಪಕ್ಕಾ ಜೆಂಟಲ್ಮ್ಯಾನ್ ಆಗಿ ಬದಲಾಗಿದ್ದಾನೆ. ಒಂದು ಸಂಜೆ ಕಾಲೇಜ್ ಗಾರ್ಡನ್ನಲ್ಲಿ ಶ್ಲೋಕ್ ಮತ್ತು ಆರೋಹಿ ಒಟ್ಟಿಗೆ ಕುಳಿತು ಅಸೈನ್ಮೆಂಟ್ ಬರೆಯುತ್ತಿರುತ್ತಾರೆ. ಶ್ಲೋಕ್, ಆರೋಹಿ ಅಸೈನ್ಮೆಂಟ್ ಮುಗಿಸಿ ಆಯಿತು, ಈಗ ನನಗೊಂದು ಪೀಸ್ ಬೇಕು. ಆರೋಹಿ, ಯಾವ ಪೀಸ್ ಶ್ಲೋಕ್? ಶ್ಲೋಕ್ ಮೆಲ್ಲಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು, ಕೇವಲ ನೀನು ಮತ್ತು ನಾನು. ಆರೋಹಿ ನಾಚಿಕೆಯಿಂದ ಕೆಂಪಾಗುತ್ತಾಳೆ. ದೂರದಿಂದ ಇವರನ್ನೇ ನೋಡುತ್ತಿದ್ದ ದೀಪು ಮತ್ತು ರಿಚಾ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ದೀಪು, ಬಾಸ್, ಇದು ಗಾರ್ಡನ್, ರೊಮ್ಯಾನ್ಸ್ ಮಾಡೋ ಪಾರ್ಕ್ ಅಲ್ಲ, ನಮಗೂ ಸ್ವಲ್ಪ ಗಮನ ಕೊಡಿ. ಆರೋಹಿ, ಈ ಶ್ಲೋಕ್ ಬಾಸ್ ಈಗ ಬರೀ ನಿನ್ನ ಹಿಂದೆನೇ ಅಡ್ಡಾಡ್ತಿದ್ದಾನೆ, ನಮ್ಮನ್ನ ಮರೆತೇ ಬಿಟ್ಟಿದ್ದಾನೆ. ರಿಚಾ, ದೀಪು, ನಿನ್ಗೇನು ಗೊತ್ತು ಪ್ರೀತಿ ಬಗ್ಗೆ? ಚೈತ್ರ ಹೋದ್ಮೇಲೆ ನಿನ್ನ ಮುಖ ನೂಡಲ್ಸ್ ಥರ ಆಗಿದೆ. ದೀಪು ಮುಖ ಸಣ್ಣಗೆ ಮಾಡಿಕೊಂಡು, ಛೇ, ಆ ಚೈತ್ರ ನನ್ನನ್ನು ಅಡಿಕೆ ಮರ ಹತ್ತಿಸಿ ಈಗ ಸಿಗುತ್ತಿಲ್ಲ, ಆದರೂ ಅವಳ ಮೇಲಿರೋ ಕ್ರಶ್ ಇನ್ನೂ ಹಸಿರಾಗಿದೆ ಕಣೋ ಎಂದು ಶೋಕ ಮಾಡುತ್ತಾನೆ. ಉಲ್ಲಾಸ್ ಈಗ ಮೊದಲಿನ ಥರ ಇಲ್ಲ, ಅವನು ಸೈಲೆಂಟ್ ಆಗಿದ್ದಾನೆ. ಆದರೆ ಅವನಿಗೆ ಆರೋಹಿ ಮೇಲೆ ಈಗಲೂ ಒಂದು ರೀತಿಯ ಸೆಳೆತವಿದೆ. ಅವನು ಶ್ಲೋಕ್ನನ್ನು ಎದುರಿಸುವ ಬದಲು ಶ್ಲೋಕ್ಗಿಂತ ಉತ್ತಮವಾಗಿ ಆರೋಹಿಯನ್ನು ನೋಡಿಕೊಳ್ಳಬಲ್ಲೆ ಎಂದು ತೋರಿಸಲು ಪ್ರಯತ್ನಿಸುತ್ತಾನೆ. ಕಾಲೇಜಿಗೆ ಈಗ ಇಂಟರ್ ಯೂನಿವರ್ಸಿಟಿ ಫೆಸ್ಟ್ ಘೋಷಣೆಯಾಗುತ್ತದೆ. ಇದರಲ್ಲಿ ಗೆಲ್ಲುವ ಜೋಡಿಗೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಸಿಗುತ್ತದೆ. ಉಲ್ಲಾಸ್ ಇದನ್ನೇ ಒಂದು ಸವಾಲಾಗಿ ತಗೋತಾನೆ. ಅದು ಶನಿವಾರ. ಕಾಲೇಜು ಮುಗಿಸಿ ಹೊರಬರುತ್ತಿದ್ದಾಗ ಆರೋಹಿಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಕಾಲೇಜ್ ಗೇಟ್ ಹತ್ತಿರ ಸೌಂಡ್ ಮಾಡಿಕೊಂಡು ಬುಲೆಟ್ ಬಂದು ನಿಲ್ಲುತ್ತದೆ. ಅದನ್ನು ಓಡಿಸುತ್ತಾ ಬಂದಿದ್ದು ಮತ್ಯಾರೂ ಅಲ್ಲ, ಆರೋಹಿಯ ಅತ್ತೆ ಮಗಳು ಚೈತ್ರ. ಚೈತ್ರ, ಹಲೋ ಮೈಸೂರು ಮಂದಿ, ನಾನಿಲ್ಲದೆ ನಿಮಗೆ ಬೋರು ಹೊಡಿತಿತ್ತು ಅಲ್ವಾ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ದೀಪುನ ಕಣ್ಣುಗಳು ಅಕ್ಷರಶಃ ಅಗಲವಾಗುತ್ತವೆ. ಹಾರ್ಟ್ ಬೀಟ್ ಮೈಸೂರು ಅರಮನೆ ನಗರಿ ಥರ ಸೌಂಡ್ ಮಾಡುತ್ತಿದೆ. ದೀಪು, ಬಾಸ್ ನೋಡು, ನನ್ನ ಆಟೋಮೆಟಿಕ್ ಬಾಂಬ್ ಬಂದೇ ಬಿಡ್ತು, ಇವತ್ತು ಮೈಸೂರು ಅಲುಗಾಡೋದು ಗ್ಯಾರಂಟಿ. ಚೈತ್ರ ಬುಲೆಟ್ ಇಳಿದು ನೇರವಾಗಿ ದೀಪು ಹತ್ತಿರ ಬಂದು, ಏನೋ ಸಿಟಿ ಹುಡುಗ, ನನಗೋಸ್ಕರ ಕಾಯ್ತಿದ್ದೀಯಾ ಎಂದು ಅವನ ಕೆನ್ನೆ ಸವರುತ್ತಾಳೆ. ಇಷ್ಟೆಲ್ಲ ಖುಷಿಯ ನಡುವೆ ಮೋನಿಕಾ ಮೈಸೂರಿನ ಯಾವುದೋ ಒಂದು ಕತ್ತಲೆಯ ಮೂಲೆಯಲ್ಲಿ ಕುಳಿತು ತನ್ನ ಹೊಸ ಬಲೆಯನ್ನು ಹೆಣೆಯುತ್ತಿದ್ದಾಳೆ. ಅವಳು ಈಗ ಒಬ್ಳಿಲ್ಲ, ಅವಳಿಗೆ ಕಾಲೇಜಿನ ಹಳೆಯ ವಿಲನ್ ಒಬ್ಬನ ಸಾಥ್ ಸಿಕ್ಕಿದೆ. ಚೈತ್ರ ಬಂದ್ ಮೊದಲನೇ ದಿನವೇ ದೀಪುಗೆ ಒಂದು ಕಂಡೀಷನ್ ಹಾಕ್ತಾಳೆ. ಚೈತ್ರ, ದೀಪು, ನಿನಗೆ ಈ ಮೈಸೂರು ರಸ್ತೆಗಳೆಲ್ಲ ಅಷ್ಟು ಚೆನ್ನಾಗಿ ಗೊತ್ತು ಅಂತೀಯಲ್ಲ, ಇವತ್ತು ನಾನು ಬುಲೆಟ್ ಓಡಿಸ್ತೀನಿ, ನೀನು ಹಿಂದಗಡೆ ಕೂತು ನನಗೆ ದಾರಿ ತೋರಿಸ್ಬೇಕು. ಆದರೆ ಒಂದೇ ಒಂದು ಕಂಡೀಷನ್, ನಾನು ಗಾಡಿ ಓಡಿಸುವಾಗ ನೀನು ಅಪ್ಪಿ ತಪ್ಪಿಯೂ ಕಣ್ಣು ಮುಚ್ಚಬಾರ್ದು. ದೀಪು ಬೆವರುತ್ತಾ, ಚೈತ್ರ, ಮೈಸೂರು ರಸ್ತೆಯಲ್ಲಿ ಗುಂಡಿಗಳಿಗಿಂತ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇವೆ. ನೀನು ಹಳ್ಳಿಯಲ್ಲಿ ಬುಲೆಟ್ ಓಡಿಸಿದ ಹಾಗೆ ಇಲ್ಲಿ ಓಡಿಸಿದರೆ ನಾಳೆ ನನ್ನ ಹಲ್ಲುಗಳು ಹಲ್ಲಿನ ಡಾಕ್ಟರ್ ಹತ್ತಿರ ಇರ್ತವೆ. ಚೈತ್ರ ಬುಲೆಟ್ ಸ್ಟಾರ್ಟ್ ಮಾಡಿ ಸಖತ್ ಸ್ಪೀಡಾಗಿ ಗಾಡಿ ಬಿಡ್ತಾರೆ. ದೀಪು ಗಾಬರಿಯಿಂದ ಚೈತ್ರಳ ಹೆಗಲನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಚೈತ್ರ, ಏನೋ ದೀಪು, ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀಯಾ? ನಾನು ಎಲ್ಲಿಗೂ ಓಡಿ ಹೋಗಲ್ಲ ಕಣೋ. ದೀಪು, ನೀನು ಓಡಿ ಹೋಗಲ್ಲ ಅಂತ ಗೊತ್ತು ಚೈತ್ರ, ಆದರೆ ನನ್ನ ಪ್ರಾಣ ಓಡಿ ಹೋಗಬಾರ್ದು ಅಲ್ವಾ? ಸ್ವಲ್ಪ ಮೆಲ್ಲಗೆ ಹೋಗಮ್ಮ, ಅಲ್ಲಿ ನೋಡು, ಟ್ರಾಫಿಕ್ ಪೊಲೀಸ್ ಅಂಕಲ್ ನಮಗೆ ಕಾಯ್ತಿದ್ದಾರೆ. ಅಷ್ಟರಲ್ಲಿ ಸಿಗ್ನಲ್ ಬೀಳುತ್ತೆ. ಚೈತ್ರ ಸಡನ್ ಆಗಿ ಬ್ರೇಕ್ ಹಾಕ್ತಾರೆ. ದೀಪು ಹೋಗಿ ಚೈತ್ರ ಬೆನ್ನಿಗೆ ಡಿಕ್ಕಿ ಹೊಡಿತಾನೆ. ಒಂದು ಕ್ಷಣ ಇಬ್ಬರ ನಡುವೆ ಸೈಲೆನ್ಸ್. ದೀಪುಗೆ ಚೈತ್ರಾಳ ಕೂದಲಿನ ಸುಗಂಧ ಮತ್ತು ಆ ಸಾಮೀಪ್ಯ ಹೊಸ ಲೋಕಕ್ಕೆ ಕರೆದುಕೊಂಡು ಹೋದಂತಾಗುತ್ತದೆ. ಇಬ್ಬರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಬೆಟ್ಟದ ಮೇಲಿನ ಗಾಳಿಯಲ್ಲಿ ದೀಪು ಸ್ವಲ್ಪ ರೊಮ್ಯಾಂಟಿಕ್ ಆಗಲು ಟ್ರೈ ಮಾಡ್ತಾನೆ. ದೀಪು, ಚೈತ್ರ, ಈ ಮೈಸೂರು ನಗರ ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ? ಆದರೆ ನಿನ್ನ ಮುಂದೆ ಈ ಅರಮನೆ ಲೈಟ್ಸ್ ಕೂಡ ಕಮ್ಮಿನೇ. ಚೈತ್ರ ನಗುತ್ತಾ, ಓಹೋ, ಮೈಸೂರು ಪಾರ್ಕ್ ಥರ ಮಾತಾಡೋಕೆ ಶುರು ಮಾಡ್ತಿದ್ದೀಯಾ? ಅಷ್ಟಕ್ಕೂ ಈ ಡೈಲಾಗ್ ಯಾವ ಸಿನಿಮಾದ್ದು? ದೀಪು, ಇದು ಸಿನಿಮಾದ್ದಲ್ಲ ಕಣೆ, ಇದು ನನ್ನ ಹೃದಯದ ಸೌಂಡ್. ನೀನು ಹಳ್ಳಿಯಿಂದ ಬಂದಮೇಲೆ ನನ್ನ ಲೈಫ್ ಫುಲ್ ಕಲರ್ಫುಲ್ ಆಗಿದೆ. ಅಷ್ಟರಲ್ಲಿ ಮಲ್ಲಿಗೆ ಒಂದು ಕೋತಿ ಬಂತು. ದೀಪು ಕೈಯಲ್ಲಿದ್ದ ಪ್ರಸಾದದ ಪುಟ್ಟಣವನ್ನು ಕಿತ್ತುಕೊಂಡು ಹೋಗುತ್ತೆ. ದೀಪು, ಅಯ್ಯೋ, ಈ ಕೋತಿಗೂ ನನ್ನ ಪ್ರೀತಿ ಕಂಡ್ರೆ ಆಗಲ್ಲ ಅನಿಸುತ್ತೆ. ಚೈತ್ರ, ನಿನಗೆ ನಾನು ಪ್ರಸಾದ ಕೊಡೋಕ್ಕೆ ಬಂದರೆ ಈ ಕೋತಿ ನನಗೆ ಪ್ರಸಾದ ಕೊಟ್ಟು ಹೋಯಿತು.
ಸಂಜೆ ದೀಪು ಮತ್ತು ಚೈತ್ರ ವಾಪಸ್ ಬಂದಾಗ ಶ್ಲೋಕ್ ಮತ್ತು ಆರೋಹಿ ಇವರನ್ನು ನೋಡಿ ನಗುತ್ತಾರೆ. ಶ್ಲೋಕ್, ದೀಪು ಮುಖ ಯಾಕೆ ಇಷ್ಟು ಡಲ್ ಆಗಿದೆ? ಚೈತ್ರ ನಿನ್ನನ್ನು ಬುಲೆಟಿಂದ ಕೆಳಗೆ ಬೀಳಿಸಿದ್ರಾ? ರಿಚಾ, ಇಲ್ಲ ಶ್ಲೋಕ್, ಇವತ್ತು ದೀಪುಗೆ ಚಾಮುಂಡಿ ಬೆಟ್ಟದಲ್ಲಿ ಕೋತಿ ಆಶೀರ್ವಾದ ಸಿಕ್ಕಿದೆ ಅನ್ಸುತ್ತೆ. ಚೈತ್ರ, ಇವನು ಸಿಟಿ ಹುಡುಗ ಅಲ್ವಾ, ಸ್ವಲ್ಪ ಸಾಫ್ಟ್ ಇದ್ದಾನೆ. ನಾನೇ ಇವನನ್ನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಮಾಡಬೇಕು. ದೀಪು, ನೀನು ನನ್ನನ್ನು ರಫ್ ಮಾಡೋದು ಬೇಡ ಚೈತ್ರ, ನೀನು ನನ್ನ ಜೊತೆ ಇದ್ರೆ ಸಾಕು. ನಾನು ರಫ್ ಆಗ್ತೀನಿ, ಟಫ್ಫು ಆಗ್ತೀನಿ. ಚೈತ್ರ ಕೇವಲ ಅತಿಥಿಯಾಗಿ ಬಂದಿಲ್ಲ, ಅವಳು ಮೈಸೂರಿನಲ್ಲಿ ಒಂದು ಕಂಪ್ಯೂಟರ್ ಕೋರ್ಸ್ಗೆ ಸೇರಿಕೊಳ್ಳಲು ಬಂದಿದ್ದಾಳೆ. ಅಂದರೆ ಇನ್ನು ಮುಂದೆ ದಿನಾ ದೀಪುಗೆ ಚೈತ್ರಾಳ ದರ್ಶನ ಭಾಗ್ಯ. ಇತ್ತ ಉಲ್ಲಾಸ್ ಮತ್ತು ಶ್ಲೋಕ್ ನಡುವೆ ಕಾಲೇಜು ಫೆಸ್ಟ್ನ ತಯಾರಿ ಜೋರಾಗಿದೆ. ಫೆಸ್ಟ್ನಲ್ಲಿ ದೀಪು ಮತ್ತು ಚೈತ್ರ ಒಂದು ಜೋಡಿಯಾಗಿ ಪರ್ಫಾರ್ಮ್ ಮಾಡಬೇಕೆಂದು ಶ್ಲೋಕ್ ಪ್ಲ್ಯಾನ್ ಮಾಡ್ತಿದ್ದಾನೆ. ಕಾಲೇಜಿನ ಇಂಟರ್ ಯೂನಿವರ್ಸಿಟಿ ಫೆಸ್ಟ್ ಘೋಷಣೆಯಾಗಿದೆ. ಮುಖ್ಯ ಅತಿಥಿಯಾಗಿ ಬಂದಿದ್ದ ಉಲ್ಲಾಸ್ನ ತಂದೆ ವಿನ್ನರ್ಸ್ಗೆ ವಿದೇಶದಲ್ಲಿ ಓದಲು ಸಂಪೂರ್ಣ ಸ್ಕಾಲರ್ಶಿಪ್ ನೀಡುವುದಾಗಿ ಘೋಷಿಸುತ್ತಾರೆ. ಆದರೆ ಉಲ್ಲಾಸ್ ಇದನ್ನು ಶ್ಲೋಕ್ ಮತ್ತು ಆರೋಹಿಗೆ ಒಂದು ವೈಯಕ್ತಿಕ ಸವಾಲಾಗಿ ಪರಿವರ್ತಿಸುತ್ತಾನೆ. ಉಲ್ಲಾಸ್ ಮೈಕ್ನಲ್ಲಿ, ಈ ಸ್ಕಾಲರ್ಶಿಪ್ಗೆ ನಾನು ಒಬ್ಬನೇ ಅರ್ಹ, ಆದರೆ ಇಲ್ಲಿ ಯಾರಿಗಾದರೂ ನನ್ನ ಜೊತೆ ಸ್ಪರ್ಧಿಸುವ ಧೈರ್ಯವಿದ್ದರೆ ಬೆಸ್ಟ್ ಪರ್ಫಾರ್ಮಿಂಗ್ ಜೋಡಿ ವಿಭಾಗದಲ್ಲಿ ನನ್ನನ್ನು ಎದುರಿಸಿ. ಶ್ಲೋಕ್, ನಿನ್ನ ಪ್ರೀತಿಯ ಆರೋಹಿ ಜೊತೆ ನೀನು ಗೆಲ್ಲೋಕೆ ರೆಡಿ ಇದೆಯಾ ಅಥವಾ ಮತ್ತೊಮ್ಮೆ ಸೋಲನ್ನು ಒಪ್ಪಿಕೊಳ್ತೀಯಾ? ಶ್ಲೋಕ್ ಆರೋಹಿಯ ಕಡೆಗೆ ನೋಡಿ ಕಣ್ಣು ಹೊಡೆಯುತ್ತಾನೆ. ಶ್ಲೋಕ್, ಉಲ್ಲಾಸ್, ನಾವು ನಿನಗೋಸ್ಕರ ಸ್ಪರ್ಧಿಸಲ್ಲ, ನಮ್ಮ ಪ್ರೀತಿಗೋಸ್ಕರ ಸ್ಪರ್ಧಿಸ್ತೀವಿ. ಆದರೆ ಸೋಲೋಕೆ ನಾವು ಯಾವತ್ತೂ ರೆಡಿಯಾಗಿಲ್ಲ. ಚೈತ್ರ ಕೂಡ ಇದೇ ಕಾಲೇಜಿಗೆ ಅಡ್ಮಿಷನ್ ಪಡೆದಿರುವುದು ದೀಪುಗೆ ತಿಳಿದು ಶಾಕ್ ಆಗುತ್ತಾನೆ. ದೀಪು, ಯಾಕೆ ಚೈತ್ರ, ನೀನು ಇನ್ನು ನನ್ನನ್ನು ಬಿಟ್ಟು ಹೋಗ್ತೀನಿ ಅನ್ನೋ ಆಸೆಯೂ ಬಿಡಬೇಕಾಯ್ತು ಅಲ್ವಾ? ನೀನು ಇಲ್ಲಿಗೆ ಯಾಕೆ ಬಂದೆ? ಚೈತ್ರ, ನಿನ್ಗೇನು ಕಷ್ಟ? ನಾನಿಲ್ಲಿದ್ದರೆ ನಿನಗೊಂದು ಕಂಪ್ನಿ ಇರುತ್ತೆ ಅಂದ ಹಾಗೆ ಈ ಫೆಸ್ಟ್ನಲ್ಲಿ ನಾವಿಬ್ಬರು ಡ್ಯಾನ್ಸ್ ಮಾಡೋಣ. ಆದರೆ ಡ್ಯಾನ್ಸ್ ಮಾಡುವ ವಿಷಯದಲ್ಲಿ ಇಬ್ಬರಿಗೂ ಜಗಳ ಶುರುವಾಗುತ್ತೆ. ದೀಪು ಬಾಲಿವುಡ್ ಸ್ಟೈಲ್ ಡ್ಯಾನ್ಸ್ ಮಾಡಬೇಕು ಎಂದರೆ ಚೈತ್ರ ಕಂಪ್ಲೀಟ್ ಹಳ್ಳಿ ಫೋಕ್ ಡ್ಯಾನ್ಸ್ ಮಾಡಬೇಕು ಎಂದು ಹಠ ಹಿಡಿಯುತ್ತಾಳೆ. ದೀಪು, ನಿನ್ನ ಹಳ್ಳಿ ಡ್ಯಾನ್ಸ್ ನೋಡಿದರೆ ಮೈಸೂರು ಮಹಾರಾಜರು ಕೂಡ ಎದ್ದು ನಿಂತು ಡ್ಯಾನ್ಸ್ ಮಾಡ್ತಾರೆ ಅನಿಸುತ್ತೆ. ಚೈತ್ರ, ನನ್ನ ಡ್ಯಾನ್ಸ್ ನೋಡಿ ನಿನ್ನ ಮಂಡಿ ನೋವು ಹೋಗಬೇಕು ಕಣೋ. ಫೆಸ್ಟ್ನ ಮೊದಲ ದಿನ ರಿಚಾಳ ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತದೆ. ರಿಚಾ ಎಂದು ಡ್ಯಾನ್ಸ್ ಮಾಡುವುದನ್ನು ಯಾರೂ ನೋಡಿರುವುದಿಲ್ಲ. ಆದರೆ ಅವಳು ಸ್ಟೇಜ್ ಮೇಲೆ ಬಂದು ಕಣ್ಣು ಮುಚ್ಚಿ ಡ್ಯಾನ್ಸ್ ಶುರು ಮಾಡಿದಾಗ ಎಲ್ಲರೂ ಮಂತ್ರಮುಗ್ಧರಾಗುತ್ತಾರೆ. ಅವಳ ಪ್ರತಿ ಹೆಜ್ಜೆಯಲ್ಲೂ ಒಂದು ಎನರ್ಜಿ, ಒಂದು ಭಾವನೆ ತುಂಬಿರುತ್ತದೆ. ದೀಪು, ಬಾಸ್, ನಮ್ಮ ರಿಚಾ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳ, ಇವಳನ್ನು ನೋಡಿದರೆ ನಾನೇ ಡ್ಯಾನ್ಸ್ ಕಲಿಬೇಕು ಅನಿಸುತ್ತೆ. ಆರೋಹಿ ಮತ್ತು ಶ್ಲೋಕ್ ರಿಚಾಳ ಪರ್ಫಾರ್ಮೆನ್ಸ್ ನೋಡಿ ಹೆಮ್ಮೆಯಿಂದ ಚಪ್ಪಾಳೆ ತಟ್ಟುತ್ತಾರೆ. ಫೆಸ್ಟ್ನ ಸಂಭ್ರಮದ ನಡುವೆ ಕಾಲೇಜಿನ ಆವರಣಕ್ಕೆ 4-5 ಕಪ್ಪು ಜೀಪ್ಗಳು ಎಂಟ್ರಿ ಕೊಡುತ್ತವೆ. ಇದರಿಂದ ಇಳಿಯುವವನೇ ರಾಣ. ಕಾಲೇಜು ದಿನಗಳಲ್ಲಿ ಇವನೊಬ್ಬ ರೌಡಿ ಎಲಿಮೆಂಟ್ ಆಗಿದ್ದವನು. ಶ್ಲೋಕ್ ಅಂದು ಅವನನ್ನು ಪೊಲೀಸರಿಗೆ ಹಿಡಿದುಕೊಟ್ಟು ಕಾಲೇಜಿನಿಂದ ಹೊರಗೆ ಹಾಕಿಸಿದ್ದ. ಈಗ ತನ್ನ ತಂದೆಯ ಪ್ರಭಾವ ಬಳಸಿ ಮತ್ತೆ ಬಂದಿದ್ದಾನೆ. ರಾಣ ನೇರವಾಗಿ ಶ್ಲೋಕ್ ಮತ್ತು ಆರೋಹಿ ಹತ್ತಿರ ಬಂದು ತನ್ನ ಕಪ್ಪು ಗ್ಲಾಸ್ ಇಳಿಸುತ್ತಾನೆ. ರಾಣ, ಶ್ಲೋಕ್, ಮರೆತು ಹೋಗಿದ್ದೆ ಅನ್ಕೊಂಡಿದ್ದೆ ಅಲ್ವಾ? ರಾಣ ಯಾವತ್ತೂ ಯಾವುದನ್ನು ಮರೆಯಲ್ಲ. ಅವತ್ತು ನೀನು ನನ್ನನ್ನು ಕಾಲೇಜಿನಿಂದ ಹೊರ ಹಾಕಿಸಿದೆ. ಇವತ್ತು ನಾನು ನಿನ್ನನ್ನು ಈ ಮೈಸೂರಲ್ಲೇ ಇಲ್ಲದಂತೆ ಮಾಡೋಕೆ ಬಂದಿದ್ದೀನಿ. ಶ್ಲೋಕ್ ಆರೋಹಿಯ ಕೈ ಬಿಡದೆ ರಾಣನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಶ್ಲೋಕ್, ಹಳೆಯ ಗಾಯ ಇನ್ನೂ ಮಾಯವಾಗಿಲ್ಲ ಅನಿಸುತ್ತೆ ರಾಣ. ಆದರೆ ಒಂದು ನೆನಪಿರಲಿ, ಅಂದು ನೀನು ಒಬ್ಬನೇ ಇದ್ದೆ. ಇವತ್ತು ನನ್ನ ಜೊತೆ ನನ್ನ ಶಕ್ತಿ ಆರೋಹಿ ಮತ್ತು ನನ್ನ ಗೆಳೆಯರು ಇದ್ದಾರೆ. ರಾಣ ಬಂದಿದ್ದನ್ನು ನೋಡಿ ದೀಪು ಹೆದರುವ ಬದಲು ಚೈತ್ರ ಹಿಂದೆ ಹೋಗಿ ನಿಲ್ಲುತ್ತಾನೆ. ದೀಪು, ಚೈತ್ರ, ಈ ರಾಣ ನೋಡಿದರೆ ಹಳೆ ಸಿನಿಮಾದ ವಿಲನ್ ಥರ ಕಾಣ್ತಿದ್ದಾನೆ. ನೀನು ಬುಲೆಟ್ ಓಡಿಸಿದ ಹಾಗೆ ಇವನ ಮೇಲೆ ಒಂದು ರೈಡ್ ಮಾಡಬಾರ್ದಾ? ಚೈತ್ರ, ದೀಪು, ಇವನಂಥವರನ್ನು ಹಳ್ಳಿಯಲ್ಲಿ ನಾವು ಕಲ್ಲಿನಿಂದ ಹೊಡಿತೀವಿ. ನೀನು ಗಂಡಸಾಗಿ ಮುಂದೆ ಬಂದು ಮಾತಾಡೋದು ಕಲಿ. ದೀಪು ಮೆಲ್ಲಗೆ ಮುಂದೆ ಬಂದು ರಾಣನ ಗೆಳೆಯನಿಗೆ, ನೋಡು ಬ್ರದರ್, ಇಲ್ಲಿ ಫೆಸ್ಟ್ ನಡೀತಿದೆ. ನಿಮ್ಮ ಮಜಲ್ ಪವರ್ ಬೇರೆ ಕಡೆ ತೋರಿಸಿ. ಇಲ್ಲಿ ಬರೀ ಟ್ಯಾಲೆಂಟ್ ಅಷ್ಟೇ ನಡೆಯೋದು ಎಂದು ಹೇಳುತ್ತಾನೆ. ರಾಣನ ಗೆಳೆಯ ದೀಪುನ ಎದುರಿಸಿದಾಗ ಚೈತ್ರ ಮಧ್ಯೆ ಬಂದು ಅವನ ಕೈ ತಿರುಗಿಸ್ತಾಳೆ. ಉಲ್ಲಾಸ್ಗೆ ರಾಣ ಬಂದಿದ್ದು ಇಷ್ಟವಾಗಲ್ಲ. ರಾಣ ಉಲ್ಲಾಸ್ನ ಹಳೆಯ ಫ್ರೆಂಡ್ ಆಗಿದ್ದರು. ಉಲ್ಲಾಸ್ಗೆ ಈಗ ತನ್ನ ಇಮೇಜ್ ಬಗ್ಗೆ ಕಾಳಜಿ ಇದೆ. ಉಲ್ಲಾಸ್,
ರಾಣಾ, ಇದು ನನ್ನ ಫ್ಯಾಮಿಲಿ ಸ್ಪಾನ್ಸರ್ ಮಾಡ್ತಿರೋ ಫೆಸ್ಟ್. ಇಲ್ಲಿ ಯಾವುದೇ ರೌಡಿಸಮ್ ನಡೀಬಾರ್ದು. ನೀನು ಬಂದಿರೋದು ಶ್ಲೋಕ್ ಮೇಲೆ ಸೇಡಿ ತೀರಿಸಿಕೊಳ್ಳೋಕೆ. ಅಂದರೆ ನಾನು ನಿನಗೆ ಸಪೋರ್ಟ್ ಮಾಡಲ್ಲ. ರಾಣಾ, ಉಲ್ಲಾಸ್, ನೀನು ಬಹಳ ಸಾಫ್ಟ್ ಆಗಿಬಿಟ್ಟಿದೀಯಾ. ಪ್ರೀತಿ ನಿನ್ನನ್ನು ಹೆಣ್ಣು ಮಕ್ಕಳ ಥರ ಮಾಡಿದೆ. ನಾನು ಇಲ್ಲಿ ಗೆಲ್ಲೋಕೆ ಬಂದಿಲ್ಲ, ಶ್ಲೋಕ್ ನನ್ನ ಸೋಲಿಸೋಕೆ ಬಂದಿದ್ದೀನಿ. ರಾಣಾ ಫೆಸ್ಟ್ನ ಜಡ್ಜ್ ಫೈನಲ್ನಲ್ಲಿ ಬಂದು ಕೂರುತ್ತಾನೆ. ಅವನು ಅಂಕಗಳನ್ನು ಅದಲು ಬದಲು ಮಾಡಲು ಪ್ರಯತ್ನಿಸುತ್ತಾನೆ. ಶ್ಲೋಕ್ ಮತ್ತು ಆರೋಹಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ರಾಣಾ ಬೇಕಂತಲೇ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಸಮಸ್ಯೆ ಮೂಡಿಸುತ್ತಾನೆ. ಸಂಗೀತ ನಿಂತು ಹೋದಾಗ ಇಡೀ ಆಡಿಟೋರಿಯಂ ಮೌನವಾಗುತ್ತದೆ. ಆರೋಹಿ ಗಾಬರಿಯಾಗುತ್ತಾಳೆ. ಆದರೆ ಶ್ಲೋಕ್ ಅವಳ ಕೈ ಹಿಡಿದು ತನ್ನ ಬಾಯಲ್ಲೇ ಬೀಟ್ ಬಾಕ್ಸಿಂಗ್ ಶುರು ಮಾಡುತ್ತಾನೆ. ಶ್ಲೋಕ್, ಮ್ಯೂಸಿಕ್ ಬೇಕಿಲ್ಲ ಆರೋಹಿ, ನನ್ನ ಧ್ವನಿಗೆ ನೀನು ಸ್ಟೆಪ್ ಹಾಕು. ಆರೋಹಿ ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತಾಳೆ. ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ. ರಾಣಾ ಮುಖ ಕಪ್ಪಗಾಗುತ್ತದೆ. ಚೈತ್ರ ಮತ್ತು ದೀಪು ಸೇರಿ ರಾಣಾ ತಂದಿದ್ದ ಜೀಪ್ಗಳ ಟೈರ್ ಗಾಳಿ ತೆಗೆದು ಬಿಡುತ್ತಾರೆ. ದೀಪು, ಬಾಸ್, ರಾಣಾ ಈಗ ಗಾಡಿ ಮೇಲೆ ಅಲ್ಲ ನಡೆದುಕೊಂಡು ಹೋಗಬೇಕು. ಮೈಸೂರು ರಸ್ತೆಯಲ್ಲಿ ಅವನಿಗೆ ನಡಿಗೆ ಅಂದರೆ ಏನು ಅಂತ ತೋರಿಸ್ಕೊಡೋಣ. ಶ್ಲೋಕ್, ಆರೋಹಿ ಫೆಸ್ಟ್ ಅಲ್ಲಿ ಮೊದಲನೇ ಬಹುಮಾನ ಬರುತ್ತೆ, ರಿಚಾಗೆ ಎರಡನೇ ಬಹುಮಾನ ಬರುತ್ತೆ, ದೀಪು ಮತ್ತು ಚೈತ್ರಾಗೆ ಇದೇ ಖುಷಿಗೆ ನಾಳೆ ಪಾರ್ಟಿ ಮಾಡೋಣ ಅಂತ ಹೇಳುತ್ತಾರೆ. ಎಲ್ಲರೂ ಸಮ್ಮತಿಸುತ್ತಾರೆ. ಫೆಸ್ಟ್ನ ಪರ್ಫಾರ್ಮೆನ್ಸ್ ಮುಗಿದ ನಂತರ ರಾಣಾನ ಕಾಟದಿಂದ ದೂರವಿರಲು ಶ್ಲೋಕ್ ಆರೋಹಿಯನ್ನು ತನ್ನ ಬೈಕ್ ಮೇಲೆ ಚಾಮುಂಡಿ ಬೆಟ್ಟದ ಒಂದು ಶಾಂತವಾದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ರಾತ್ರಿಯ ಮೈಸೂರು ನಗರ ಕೆಳಗೆ ನಕ್ಷತ್ರಗಳಂತೆ ಮಿನುಗುತ್ತಿದೆ. ಶ್ಲೋಕ್, ಆರೋಹಿ, ಇವತ್ತು ಸ್ಟೇಜ್ ಮೇಲೆ ಮ್ಯೂಸಿಕ್ ನಿಂತಾಗ ನನ್ನ ಹೃದಯ ಒಂದು ಕ್ಷಣ ನಿಂತು ಹೋದ ಹಾಗೆ ಆಯಿತು. ಆದರೆ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನಗೆ ಅರ್ಥ ಆಯಿತು, ಈ ಪ್ರಪಂಚದ ಯಾವ ಶಕ್ತಿಯೂ ನಮ್ಮನ್ನು ಸೋಲಿಸೋಕೆ ಸಾಧ್ಯವಿಲ್ಲ ಅಂತ. ಆರೋಹಿ, ಶ್ಲೋಕ್, ನಾನು ಈ ಮೊದಲು ಹಣ ಅಂತಸ್ತನ್ನು ನೋಡಿ ಹೆದರ್ತಿದ್ದೆ, ಆದರೆ ನಿನ್ನ ಪ್ರೀತಿ ನನಗೆ ನಿಜವಾದ ಶ್ರೀಮಂತಿಕೆ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದೆ. ಶ್ಲೋಕ್ ಮೆಲ್ಲಗೆ ಮೊಣಕಾಲೂರಿ ಕುಳಿತು ಜೇಬಿನಿಂದ ಒಂದು ಚಿಕ್ಕ ಉಂಗುರ ತೆಗೆಯುತ್ತಾನೆ. ಇದು ಅವನ ಅಮ್ಮನ ನೆನಪಿಗಾಗಿ ಇಟ್ಟುಕೊಂಡಿದ್ದ ಉಂಗುರ. ಶ್ಲೋಕ್, ಆರೋಹಿ, ಈ ಜೀವನದ ಪಯಣದಲ್ಲಿ ನನ್ನ ನೆರಳಾಗಿ ಇರ್ತೀಯಾ? ಆರೋಹಿ ಕಣ್ಣೀರು ಹಾಕುತ್ತಾ ಸಮ್ಮತಿಯ ಸೂಚನೆಯಾಗಿ ಅವನನ್ನು ಅಪ್ಪಿಕೊಳ್ತಾಳೆ. ಇತ್ತ ಕೆಳಗೆ ಮೈಸೂರು ರಸ್ತೆಯಲ್ಲಿ ದೀಪು ಮತ್ತು ಚೈತ್ರ ರಾಣನ ಮನುಷ್ಯರಿಂದ ತಪ್ಪಿಸಿಕೊಳ್ಳಲು ಬುಲೆಟ್ ಮೇಲೆ ಕಸರತ್ತು ಮಾಡ್ತಿದ್ದಾರೆ. ದೀಪು, ಚೈತ್ರ, ಸ್ವಲ್ಪ ಸ್ಲೋ ಆಗಿ ಹೋಗು, ನನ್ನ ಹೊಟ್ಟೆಯಲ್ಲಿರೋ ಇಡ್ಲಿ ಸಾಂಬಾರ್ ಎಲ್ಲ ಮಿಕ್ಸ್ ಆದ ಹಾಗೆ ಆಗ್ತಿದೆ. ಚೈತ್ರ, ದೀಪು, ಹಿಂದೆ ನೋಡು, ಆ ರಾಣನ ಜೀಪ್ ಬರ್ತಿದೆ. ಇವತ್ತು ನಿನಗೆ ರಿಯಲ್ ಸಾಹಸ ತೋರಿಸ್ತೀನಿ ನೋಡು. ಚೈತ್ರ ಬುಲೆಟ್ ಅನ್ನು ಒಂದು ಸಣ್ಣ ಗಲ್ಲಿ ಒಳಗೆ ನುಗ್ಗಿಸಿ ರಾಣನ ಮನುಷ್ಯರನ್ನು ದಾರಿ ತಪ್ಪಿಸುತ್ತಾಳೆ. ದೀಪುಗೆ ಚೈತ್ರಳ ಧೈರ್ಯ ನೋಡಿ ಅವಳ ಮೇಲೆ ಇನ್ನಿಲ್ಲದ ಪ್ರೀತಿ ಹುಟ್ಟುತ್ತದೆ. ದೀಪು, ಚೈತ್ರ, ನೀನು ಪಕ್ಕ ಮಲೆನಾಡಿನ ಸಿಮಿಣಿ ಕಣೆ. ಮರುದಿನ ಬೆಳಿಗ್ಗೆ ಕಾಲೇಜಿಗೆ ಬಂದ ಶ್ಲೋಕ್ಗೆ ಒಂದು ಪತ್ರ ಸಿಗುತ್ತೆ. ಅದು ವಿದೇಶದ ಪ್ರಸಿದ್ಧ ವಿಶ್ವವಿದ್ಯಾಲಯದಿಂದ ಬಂದಿದ್ದು. ಶ್ಲೋಕ್ಗೆ ಅಲ್ಲಿ ರಿಸರ್ಚ್ ಸ್ಕಾಲರ್ಶಿಪ್ ಸಿಕ್ಕಿದೆ. ಆದರೆ ಒಂದು ಕಂಡೀಷನ್ ಇದೆ, ಅವನು ಮುಂದಿನ ವಾರವೇ ಅಲ್ಲಿಗೆ ಹೋಗಬೇಕು ಮತ್ತು ಅದು 2 ವರ್ಷಗಳ ಅವಧಿ. ಶ್ಲೋಕ್ ಈ ವಿಷಯವನ್ನು ಆರೋಹಿಗೆ ಹೇಳಲು ಹಿಂಜರಿಯುತ್ತಾನೆ. ಈಗ ತಾನೇ ಒಂದಾದ ಅವರ ಪ್ರೀತಿ ಮತ್ತೆ ವಿರಹದ ಹಾದಿ ಹಿಡಿಯಬೇಕಾ? ರಾಣಾ ಈಗ ಉಲ್ಲಾಸ್ನನ್ನು ಭೇಟಿಯಾಗುತ್ತಾನೆ. ರಾಣಾ, ನೋಡು ಉಲ್ಲಾಸ್, ಶ್ಲೋಕ್ ವಿದೇಶಕ್ಕೆ ಹೋದರೆ ಆ ಆರೋಹಿ ಒಬ್ಬಳೇ ಆಗ್ತಾಳೆ. ಆವಾಗ ಅವಳನ್ನು ಪಡೆಯೋಕೆ ನಿನಗೆ ಚಾನ್ಸ್ ಸಿಗುತ್ತೆ. ನೀನು ನನಗೆ ಸಪೋರ್ಟ್ ಮಾಡು. ಉಲ್ಲಾಸ್ ಈಗ ದ್ವಂದ್ವದಲ್ಲಿದ್ದಾನೆ. ಶ್ಲೋಕ್ ಹೋದರೆ ನನ್ನ ಪ್ರೀತಿ ಗೆಲ್ಬಹುದು ಎಂಬ ಆಸೆ ಒಂದೆಡೆಯಾದರೆ ರಾಣಾನ ನೀಚತನಕ್ಕೆ ಸಾಥ್ ಕೊಡಬಾರ್ದು ಎಂಬ ವಿವೇಚನೆ ಇನ್ನೊಂದೆಡೆ. ಈ ಕಥೆಯ ನಿಮಗೆ ಇಷ್ಟವಾದಲ್ಲಿ ಮುಂದಿನ ಕಥೆಯ ಭಾಗಕ್ಕಾಗಿ ನಮ್ಮ ಕಥೆಯನ್ನು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.